ಶ್ರೀ ಸ್ಕಂದ ಪುರಾಣ ಅಧ್ಯಾಯ 16 ಸ್ಕಂದ ಸ್ವಾಮಿಯ ತೀರ್ಥಕ್ಷೇತ್ರ ಯಾತ್ರೆ. ಸ್ಕಂದ ಸ್ವಾಮಿಯು ತಾರಕ ಸಂಹಾರ ನಂತರ ತಂದೆ ತಾಯಿಗಳೊಡನೆ ಕೆಲವು ದಿನಗಳವರೆಗೆ ಸ್ವಸ್ಥವಾಗಿದ್ದು, ನಂತರ ತನ್ನ ಗಣ ಪರಿವಾರದೊಡನೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವ ಹಿರಿಯ ಆಸೆಯಿಂದ ತೆಂಕಣ ದಿಸೆಗೆ ಪ್ರಯಾಣೋದ್ಯತನಾದನು. ಪ್ರಥಮತಃ ಶಿವಶಿವೆಯರಿಗೆ ಪ್ರಿಯವಾದ ಶುಭ ಕೇದಾರವನ್ನು ಸಂದರ್ಶಿಸಿ, ಸಂದರ್ಶನ ಮಾತ್ರದಿಂದ ಮಾನವನನ್ನು ಸಂಸಾರ ಬಂಧನದಿಂದ ಮುಕ್ತಗೊಳಿಸುವ ಉಮಾಸಹಿತವಾದ ಕೇದಾರಲಿಂಗವನ್ನು ಪರಮ ಭಕ್ತಿಯಿಂದ ಅರ್ಚಿಸಿದನು. ಅಲ್ಲಿಂದ ನಡೆದು ಶಿವಪ್ರಕಾಶದಿಂದ ಬೆಳಗುವ ಕಾಶಿ ಕ್ಷೇತ್ರವನ್ನು ಸಂದರ್ಶಿಸಿ ಪರಮಾನಂದವನ್ನು ಹೊಂದಿ, ಆಮೇಲೆ ಶ್ರೀ ಪರ್ವತವನ್ನೇರಿ ಶ್ರೀ ವಿರೂಪಾಕ್ಷನ ಪುಣ್ಯ ದರ್ಶನವನ್ನು ಮಾಡಿಕೊಂಡನು. ಸುವರ್ಣಮುಖರಿ ನದಿಯ ತಟದಲ್ಲಿರುವ ದಕ್ಷಿಣ ಕೈಲಾಸವನ್ನು ಸಂದರ್ಶಿಸಿದನು. ಬಳಿಕ ತನ್ನ ಆವಾಸದಿಂದ ಶೋಭಿಸುತ್ತಿರುವ ಅದ್ಭುತವಾದ ವೆಂಕಟಾಚಲವನ್ನು ತಲುಪಿದನು. ಸ್ವಾಮಿಯ ಪುಷ್ಕರಣಿ ತೀರದಲ್ಲಿರುವ ಹರಿಬ್ರಹ್ಮ ಇಂದ್ರಾದಿಗಳಿಂದ ಅರ್ಚನೆ ಸೇವೆಯನ್ನು ಕೈಗೊಳ್ಳುವ ತಾಂಡವ ನೃತ್ಯ ನಿರತನಾದ ವಾಟವಿ ದೇವನನ್ನು ಅರ್ಚಿಸಿದನು. ಅಲ್ಲಿಂದ ಶಿವಕಂಚಿಗೆ ತೆರಳಿ ವಿಷ್ಣುವು ಮದ್ದಳೆಯನ್ನು ನುಡಿಸುತ್ತಿರುವಾಗ ತಾಂಡವವಾಡುವ ಮಹೇಶ್ವರನನ್ನು ದರ್ಶಿಸಿ, ಅಲ್ಲಿಯೇ ಕುಮಾರನು ದಹರಾಕಾಶ ಮಧ್ಯದಲ್ಲಿರುವ ಪಾರ್ವತಿಯನ್ನರ್ಚಿಸಿದನು. ಬಳಿಕ ಅರುಣಾಚಲಕ್ಕೆ ತೆರಳಿ ಅಲ್ಲಿಯ ಪರಮೇಶ್ವರನ ಅಧಿಷ್ಠಾನಗಳನ್ನು ಸಂದರ್ಶಿಸಿ ಪೂಜಿಸಿದನು. ಆಮೇಲೆ ಅಲ್ಲಿಂದ ತೆರಳಿ ಪೆಣ್ಣನಲ್ಲೂರು, ವೃದ್ಧಾಚಲ, ಚಿದಂಬರಂ ಕ್ಷೇತ್ರಗಳನ್ನು ಸಂದರ್ಶಿಸಿದನು. ಹೀಗೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಾ ಇನ್ನೂ ಅನೇಕ ಶಿವಕ್ಷೇತ್ರಗಳನ್ನು ಸಂದರ್ಶಿಸಿ ಅನಂತರ ಮಾಯೂರಿನ ಸಂಗಮದಲ್ಲಿ ಸ್ನಾನ ಮಾಡಿದನು. ಅನಂತರ ಕಾವೇರಿಯ ಉತ್ತರಕ್ಕಿರುವ ಮಣಿ ಎಂಬ ಹೆಸರಿನ ನದಿಯ ತಟಕ್ಕೆ ಬಂದಾಗ ಸೂರ್ಯಾಸ್ತವಾಗಿ ಸಂಧಿ ಪ್ರಕಾಶವು ಮೆಲ್ಲನೆ ಹಿಂಜರಿದು ದಟ್ಟವಾದ ಕತ್ತಲೆ ಭುವಿಯನ್ನು ವ್ಯಾಪಿಸುತ್ತಿರಲು ಸ್ವಾಮಿಯು ಅಂದಿನ ഇരുಳನ್ನು ಅಲ್ಲಿಯೇ ಕಳೆಯಲು ನಿರ್ಧರಿಸಿದನು. ಅದಕ್ಕನುಗುಣವಾಗಿ ದೇವಶಿಲ್ಪಿಯು ಕುಮಾರಪುರ ಎಂಬ ಅದ್ಭುತ ರಮ್ಯವಾದ ನಗರವೊಂದನ್ನು ನೂತನವಾಗಿ ನಿರ್ಮಿಸಿದನು. ಅದರ ಮಧ್ಯದಲ್ಲಿರುವ ನವರತ್ನಗಳಿಂದ ರಚಿಸಲ್ಪಟ್ಟ ಸುಸಜ್ಜಿತ ರಾಜಭವನದಲ್ಲಿ ಸ್ಕಂದನು ಅಂದಿನ ഇരുಳನ್ನು ಸುಖವಾಗಿ ಕಳೆದನು. ಅಂದಿನ ರಾತ್ರಿಯೇ ಎಲ್ಲ ದೇವತೆಗಳಂತೆಯೇ ದೇವೇಂದ್ರನು ತನ್ನ ಶಿಬಿರದಲ್ಲಿಯ ಶಯನದಲ್ಲಿ ನಿದ್ರಿಸಬೇಕೆಂದಿರುವಷ್ಟರಲ್ಲಿ ಕಾರ್ಷಪುರದ ವನದೇವತೆಯು ಕೆಲವು ಕಾಲದ ಹಿಂದೆ ಈ ದೇವೇಂದ್ರನು ತನ್ನಲ್ಲಿ ನ್ಯಾಸವಾಗಿಟ್ಟ ಆಭರಣಗಳ ಪೆಟ್ಟಿಗೆಯನ್ನು ಮರಳಿ ತಂದುಕೊಟ್ಟಳು. ಇಂದ್ರನು ಆ ಪೆಟ್ಟಿಗೆಯನ್ನು ತೆರೆದು ನೋಡಲಾಗಿ ಪತ್ನಿಯಾದ ಶಚೀದೇವಿಯ ಆಭರಣಗಳು ಕಣ್ಣಿಗೆ ಬೀಳಲು ಅವಳ ನೆನಪಾಗಿ ಅವಳ ವಿರಹದಿಂದಾದ ದುಃಖವನ್ನು ತಾಪವನ್ನು ಪರಿಹರಿಸಿಕೊಳ್ಳಲು ಆ ಆಭರಣದ ಭಾಂಡವನ್ನು ಸೇವಕಿಯರಿಗೆ ಒಪ್ಪಿಸಿ ಶಿಬಿರದಿಂದ ಹೊರಟು ಸುತ್ತಲಿನ ಉಪವನಗಳಲ್ಲೂ ತಟಾಕಗಳ ತಟಗಳಲ್ಲೂ ಸಂಚರಿಸಿದನು. ಆದರೂ ವಿರಹ ತಾಪವನ್ನು ಪರಿಹರಿಸಿಕೊಳ್ಳಲಾರದೆ ನಿದ್ರೆಯನ್ನು ಕಾಣದೆ ಆ ಒಂದು ರಾತ್ರಿಯನ್ನು ಯುಗವಾಗಿ ಕಳೆದನು. ಮರುದಿನ ಉಷಕಾಲದಲ್ಲಿ ಮನಸ್ಸನ್ನು ಹೇಗೋ ಸಂಯಮಕ್ಕೊಳಗು ಮಾಡಿ ದೇಹಕ್ಕೆ ಕರ್ಪೂರ ಕುಂಕುಮಾದಿಗಳನ್ನು ಲೇಪಿಸಿಕೊಂಡು ವಿರಹ ವ್ಯಥೆ ಹೊರಕ್ಕೆ ತೋರದಂತೆ ಮುಖದಲ್ಲಿ ಪ್ರಸನ್ನತೆಯನ್ನು ಪ್ರಕಟಗೊಳಿಸುತ್ತಾ ತನ್ನ ದೇವತೆಗಳೊಡನೆ ಸ್ಕಂದನ ಸೇವೆಗೆ ಮತ್ತೆ ಅಣಿಯಾದನು. ಮರುದಿನ ಕುಮಾರನು ಬ್ರಾಹ್ಮಿ ಮುಹೂರ್ತದಲ್ಲಿ ಶಯನದಿಂದ ಉಪ್ಪವಡಿಸಿ ಸ್ನಾನಾಹ್ನಿಕಗಳನ್ನೆಸಗಿ ಲಿಂಗರೂಪದ ಸದಾಶಿವನನ್ನು ತಾಯಿ ಪರಮೇಶ್ವರಿಯನ್ನು ಭಕ್ತಿಯಿಂದ ಅರ್ಚಿಸಿದನು. ಬ್ರಹ್ಮೇಂದ್ರಾದಿ ದೇವತೆಗಳು ಷಣ್ಮುಖನಿಗೆ ಪೂಜೆಗಾಗಿ ಪುಷ್ಪಾದಿ ಪರಿಕರಗಳನ್ನು ಒದಗಿಸುತ್ತಾ ಪರಿಚರ್ಯೆಯನ್ನೆಸಗಿದರು. ಆಗಲೇ ಶಿವನು ಪಾರ್ವತಿಯೊಡನೆ ವೃಷಭಾರೂಢನಾಗಿ ಸಕಲ ಗಣ ದೇವತೆಗಳೊಡನೆ ಕುಮಾರನಿಗೆ ಪ್ರತ್ಯಕ್ಷನಾಗಿ ಅನೇಕ ಮಹಾಸ್ತ್ರಗಳನ್ನು ಅನುಗ್ರಹಿಸಿ ಅಂತರ್ಧಾನನಾದನು. ಇತ್ತ ಕುಮಾರನು ಪರಮೇಶ್ವರನಿಗೂ ನಮಸ್ಕರಿಸಿ ರಥಾರೂಢನಾಗಿ ಶಿವಕ್ಷೇತ್ರಗಳ ದರ್ಶನಕ್ಕಾಗಿ ಹೊರಟನು. ವಿಷ್ಣು ಬ್ರಹ್ಮಾದಿ ದೇವತೆಗಳು ಹಿಂಬಾಲಿಸಿದರು. ಕುಮಾರನು ಶಿವಕ್ಷೇತ್ರಗಳನ್ನು ದರ್ಶಿಸುತ್ತಾ ಸಾಗುತ್ತಿರಲು ಭಯಾನಕವಾದ ಯಾವ ಪ್ರಾಣಿಯೂ ವಾಸಿಸಲು ಸಾಧ್ಯವಿಲ್ಲದ ಮರುಭೂಮಿಯೊಂದಕ್ಕೆ ತಲುಪಿದನು. ಸ್ಕಂದನು ಈ ಮಹಾ ಮರುಭೂಮಿಯನ್ನು ದಾಟುತ್ತಿರಲು ಸ್ಕಂದ ಸಾನ್ನಿಧ್ಯದಿಂದ ಆ ವಾಲುಕಾಮಯ ಪ್ರದೇಶವು ಸಕಲ ಜೀವಿಗಳಿಗೆ ವಾಸಿಸಲು ಸಹನೀಯವೂ ಸುಖಾವಹವೂ ಆಯಿತು. ಕುಮಾರನು ಆ ಮರುಭೂಮಿಯನ್ನು ದಾಟಿ ಪರಪರ್ವತವನ್ನು ತಲುಪಿದನು. ಆ ಪರ್ವತದಲ್ಲಿ ಕುಮಾರನನ್ನು ಕುರಿತು ತಪಸ್ಸು ಮಾಡುತ್ತಾ ಕುಮಾರನ ಆಗಮನವನ್ನೇ ಎದುರು ನೋಡುತ್ತಾ ತಪ್ತ ಅನಂತ ನಂದಿ ಚತುರ್ಮುಖ ಚಕ್ರಪಾಣಿ ಮಾಲಿ ಎಂಬ 6 ಜನ ತೇಜಸ್ವಿಗಳಾದ ತಪಸ್ವಿಗಳು ತಪೋನಿರತರಾಗಿದ್ದರು. ತಮ್ಮ ಆರಾಧ್ಯ ದೈವತವು ಆಗಮಿಸಲು ಆ 6 ಮಂದಿ ತಪಸ್ವಿಗಳು ಸಂಭ್ರಮದಿಂದಲೂ ಭಯ ಭಕ್ತಿಗಳಿಂದಲೂ ಬಂದು ಕುಮಾರನ ಪಾದಾರವಿಂದಗಳಿಗೆ ನಮಸ್ಕರಿಸಿದರು. ಬ್ರಹ್ಮೇಂದ್ರಾದಿ ದೇವತೆಗಳು ಷಣ್ಮುಖನಿಗೆ ಪೂಜೆಗಾಗಿ ಪುಷ್ಪಾದಿ ಪರಿಕರಗಳನ್ನು ಒದಗಿಸುತ್ತಾ ಪರಿಚರ್ಯೆಯನ್ನೆಸಗಿದರು.
ಆಗಲೇ ಶಿವನು ಪಾರ್ವತಿಯೊಡನೆ ವೃಷಭಾರೂಢನಾಗಿ ಸಕಲ ಗಣದೇವತೆಗಳೊಡನೆ ಕುಮಾರನಿಗೆ ಪ್ರತ್ಯಕ್ಷನಾಗಿ ಅನೇಕ ಮಹಾಸ್ತ್ರಗಳನ್ನು ಅನುಗ್ರಹಿಸಿ ಅಂತರ್ಧಾನನಾದನು. ಇತ್ತ ಕುಮಾರನು ಪರಮೇಶ್ವರನಿಗೂ ಪರಮೇಶ್ವರಿಗೂ ನಮಸ್ಕರಿಸಿ ರಥಾರೂಢನಾಗಿ ಶಿವಕ್ಷೇತ್ರಗಳ ದರ್ಶನಕ್ಕಾಗಿ ಹೊರಟನು. ವಿಷ್ಣು ಬ್ರಹ್ಮಾದಿ ದೇವತೆಗಳು ಹಿಂಬಾಲಿಸಿದರು. ಕುಮಾರನು ಶಿವಕ್ಷೇತ್ರಗಳನ್ನು ದರ್ಶಿಸುತ್ತಾ ಸಾಗುತ್ತಿರಲು ಭಯಾನಕವಾದ ಯಾವ ಪ್ರಾಣಿಯೂ ವಾಸಿಸಲು ಸಾಧ್ಯವಿಲ್ಲದ ಮರುಭೂಮಿಯೊಂದಕ್ಕೆ ತಲುಪಿದನು. ಸ್ಕಂದನು ಈ ಮಹಾ ಮರುಭೂಮಿಯನ್ನು ದಾಟುತ್ತಿರಲು ಸ್ಕಂದ ಸಾನ್ನಿಧ್ಯದಿಂದ ಆ ವಾಲುಕಾಮಯ ಪ್ರದೇಶವು ಸಕಲ ಜೀವಿಗಳಿಗೆ ವಾಸಿಸಲು ಸಹನೀಯವೂ ಸುಖಾವಹವೂ ಆಯಿತು. ಕುಮಾರನು ಆ ಮರುಭೂಮಿಯನ್ನು ದಾಟಿ ಪರಪರ್ವತವನ್ನು ತಲುಪಿದನು. ಆ ಪರಪರ್ವತದಲ್ಲಿ ಕುಮಾರನನ್ನು ಕುರಿತು ತಪಸ್ಸು ಮಾಡುತ್ತಾ ಕುಮಾರನ ಆಗಮನವನ್ನೇ ಎದುರು ನೋಡುತ್ತಾ ತಪ್ತ ಅನಂತ ನಂದಿ ಚತುರ್ಮುಖ ಚಕ್ರಪಾಣಿ ಮಾಲಿ ಎಂಬ 6 ಜನ ತೇಜಸ್ವಿಗಳಾದ ತಪಸ್ವಿಗಳು ತಪೋನಿರತರಾಗಿದ್ದರು. ತಮ್ಮ ಆರಾಧ್ಯ ದೈವತವು ಆಗಮಿಸಲು ಆ 6 ಮಂದಿ ತಪಸ್ವಿಗಳು ಸಂಭ್ರಮದಿಂದಲೂ ಭಯ ಭಕ್ತಿಗಳಿಂದಲೂ ಬಂದು ಕುಮಾರನ ಪಾದಾರವಿಂದಗಳಿಗೆ ನಮಸ್ಕರಿಸಿದರು. ಆಗ ದೇವೇಂದ್ರನು ಮುಂಬಂದು ಕುಮಾರನಿಗೆ ಅಭಿವಂದಿಸಿ, ಓ ಜಗದ್ಗುರುವೇ, ಇವರು ಪರಾಶರ ಮಹರ್ಷಿಯ ಮಕ್ಕಳು, ವ್ಯಾಸ ಮಹರ್ಷಿಗಳ ಹಿರಿಯಣ್ಣಂದಿರು. ಮಂದಬುದ್ಧಿಯವರಾದ ಇವರು ಹಿಂದೆ ಒಮ್ಮೆ ಶರವಣಮಯವಾಗಿದ್ದ ಸರಸಿಯಲ್ಲಿಳಿದು ಅಲ್ಲಿದ್ದ ಕೆಲವು ಮೀನುಗಳನ್ನು ಹಿಡಿದು ಅವುಗಳಿಗೆ ದಾರವನ್ನು ಕಟ್ಟಿ ದಾರದ ತುದಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೊರಬಂದು ಆಟವಾಡುತ್ತಿದ್ದರು. ಇದನ್ನು ಕಂಡ ಪರಾಶರರು ಅತಿಶಯ ಸಿಟ್ಟಿಗೆದ್ದು, ಎಲೈ ಅಧಮರೇ, ಮೀನುಗಳಾಗಿರಿ ಎಂದು ಶಾಪ ಕೊಟ್ಟು ಕೂಡಲೇ ಅಂತಃಕರಣದಿಂದ ಜಗನ್ಮಾತೆ ಪಾರ್ವತಿಯ ಸ್ತನ್ಯಪಾನದಿಂದಲೇ ನಿಮಗೆ ಮತ್ಸ್ಯ ಜನ್ಮದಿಂದ ವಿಮುಕ್ತಿಯಾಗುವುದು ಎಂದು ಅನುಗ್ರಹಿಸಿ ಹೊರಟು ಹೋದರು. ಇವರು ಆಗಲೇ ಮೀನುಗಳಾದರು. ಕೆಲವು ಕಾಲಾನಂತರ ಇವರಿಗೆ ಶಾಪ ವಿಮುಕ್ತರಾಗುವ ಸುಪ್ರಸಂಗ ಒದಗಿತು. ಅಂದರೆ, ಪ್ರಭುವೇ, ನೀನು ಪಾರ್ವತಿ ಪರಮೇಶ್ವರಿಗೆ ಪುತ್ರನಾಗಿ ಜನಿಸಿ ಸುರಗಂಗೆಯ ತಡಿಯ ಶರವಣ ಮಧ್ಯದ ಪದ್ಮಾವರಣದಲ್ಲಿರುತ್ತಿರಲು ಅಲ್ಲಿಗೆ ಬಂದ ಪಾರ್ವತಿಯು ಪ್ರೇಮ ಭರದಿಂದ ನಿನ್ನ 6 ಮುಖಗಳಿಗೂ ತನ್ನ ಮೊಲೆಯೂಡುತ್ತಿದ್ದಳು. ಆಗ ಆ ದೇವಿಯ ಕೆಲವು ಸ್ತನ್ಯದ ಹನಿಗಳು ನೀರಲ್ಲಿ ಬೀಳುತ್ತಿರಲು ಆ ನೀರಿನಲ್ಲಿಯೇ ಮತ್ಸ್ಯಗಳಾಗಿದ್ದ ಇವರು ಆ ಸ್ತನ್ಯದ ಹನಿಗಳನ್ನು ಕುಡಿದು ಶಾಪ ವಿಮುಕ್ತರಾಗಿ ಮಾನುಷ್ಯ ರೂಪವನ್ನು ಹೊಂದಿ ಶಿವಪಾರ್ವತಿಯರನ್ನು ತಾಯಿಯ ತೊಡೆಯ ಮೇಲಿದ್ದ ನಿನ್ನನ್ನು ನಮಸ್ಕರಿಸಿ ಭಕ್ತಿಯಿಂದ ಸ್ತುತಿಸಿದರು. ಆಗ ಮಹಾದೇವನು ಸುಪ್ರೀತನಾಗಿ, ಎಲೈ ಪರಾಶರ ಪುತ್ರರೇ, ನನ್ನಾಜ್ಞೆಯಂತೆ ನೀವು ಶಾಪಮುಕ್ತರಾಗಿದ್ದೀರಿ. ನೀವು ಈಗಲೇ ಪರ್ವತವನ್ನೂ ಸೇರಿ ಸುಬ್ರಹ್ಮಣ್ಯ ಸ್ವಾಮಿಯು ಅಲ್ಲಿಗೆ ಬರುವವರೆಗೆ ತಪಸ್ಸನ್ನಾಚರಿಸಿರಿ. ಆತನು ನಿಮಗೆ ದರ್ಶನವಿತ್ತೊಡನೆ ಆತನನ್ನು ಸೇವಿಸಿ ಧನ್ಯರಾಗಿರಿ ಎಂದು ಆಜ್ಞಾಪಿಸಲು ಅದರಂತೆ ಇವರು ಇಲ್ಲಿ ಬಂದು ನೆಲೆಸಿ ತಪೋನಿರತರಾಗಿದ್ದು ಈಗ ನಿನ್ನ ದರ್ಶನ ಹೊಂದಿ ಧನ್ಯರಾದರು ಎಂದು ನಿವೇದಿಸಿದರು. ಆಗ ಸ್ಕಂದ ಸ್ವಾಮಿಯು ಆ ಪರಾಶರ ಪುತ್ರರನ್ನು ಅನುಗ್ರಹಿಸಿ ಅವರನ್ನು ತನ್ನೊಡನೆ ಕರೆದುಕೊಂಡು ಸೇಂತಿಪುರವನ್ನು ಪ್ರವೇಶಿಸಿದನು. ಭವ್ಯ ನಗರವಾದ ಸೇಂತಿಪುರದಲ್ಲಿಯೂ ವಿಶ್ವಕರ್ಮರಿಂದ ಸ್ಕಂದ ಸ್ವಾಮಿಗಾಗಿ ಅನುಪಮವಾದ ಅರಮನೆಯೊಂದು ನಿರ್ಮಿತವಾಗಿತ್ತು. ಅದು ವಿಚಿತ್ರವೂ ಸುಮನೋಹರವೂ ಅತ್ಯುನ್ನತವೂ ಆಗಿದ್ದು ರತ್ನ ಕೆಚ್ಚಿದ ಹೆಬ್ಬಾಗಿಲಿನಿಂದ ಶೋಭಿಸುತ್ತಿತ್ತು. ಆ ಭವನದ ಮಧ್ಯದಲ್ಲಿದ್ದ ರತ್ನ ಸಿಂಹಾಸನವನ್ನು ಷಣ್ಮುಖ ಸ್ವಾಮಿಯು ಅಲಂಕರಿಸಿದನು. ಕಿರೀಟದಿಂದ ಸುಶೋಭಿಸುವ ಷಟ್ಮುಖಗಳು, 18 ನೇತ್ರಗಳು, 12 ಬಾಹುಗಳು, ಇವುಗಳಿಂದ ಕೂಡಿ ಒಪ್ಪುವ ಪರಬ್ರಹ್ಮರೂಪಿಯಾದ ಕುಮಾರಸ್ವಾಮಿಯನ್ನು 8 ಮಂದಿ ಗಣಾಧಿಪರು, 108 ಸೇನಾಧಿಪತಿಗಳು, ಲಕ್ಷಾಂತರ ವೀರರು ಓಲೈಸಿದರು. ಅಗ್ನಿಯು ಸ್ವಾಮಿಗೆ ಬೆಳ್ಗೊಡೆ ಹಿಡಿದನು. ವರುಣನು ಚಾಮರವನ್ನು ಬೀಸಿದನು. ಬ್ರಹ್ಮಾದಿ ತ್ರಿದಶರು ಪುಷ್ಪವೃಷ್ಟಿಯನ್ನು ಕರೆದರು. ತುಂಬೂರು ನಾರದರು, ಕಿನ್ನರರು, ಗಂಧರ್ವರು ಸ್ಕಂದಸ್ವಾಮಿಯ ಈವರೆಗಿನ ಅದ್ಭುತ ಲೀಲಾಪೂರ್ಣವೂ ಪುಣ್ಯದಾಯಿಯೂ ಆದ ಚರಿತ್ರೆಯನ್ನು ಇಂಪಾಗಿ ಹಾಡಿದರು. ಇಂತಿರುವ ಪರಬ್ರಹ್ಮ ಸ್ವರೂಪನಾದ ಕುಮಾರನ ತೇಜೋರೂಪವನ್ನು ಕಂಡು ಮುನಿಗಳು ಸ್ತುತಿಸುತ್ತಾ ಆನಂದದಲ್ಲಿ ಮೈಮರೆತರು. ಆಗ ಷಣ್ಮುಖ ಸ್ವಾಮಿಯು ಎಲ್ಲರನ್ನೂ ಅನುಗ್ರಹಿಸಿ ಬಳಿಕ ಹರಿಬ್ರಹ್ಮಾದಿ ದೇವತೆಗಳತ್ತ ಮಂದಹಾಸ ಬೀರುತ್ತಾ, ಎಲೈ ಬ್ರಹ್ಮಾದಿ ದೇವತೆಗಳೇ, ರಾಕ್ಷಸರೆಂದರೆ ಯಾರು? ಅವರ ಸಾಮರ್ಥ್ಯವೇನು? ಅವರ ರೂಪವೆಂತಹುದು? ಅವರ ತಂದೆ ತಾಯಿಗಳಾರು ಎಂಬ ವಿಷಯವನ್ನು ಅತಿಶಯೋಕ್ತಿಗೆಡಗುಡದೆ ಇದ್ದ ಹಾಗೆ ವಿವರಿಸಿರಿ ಎಂದು ಪ್ರಶ್ನೆ ಮಾಡಿದನು. ಆಗ ಹರಿಬ್ರಹ್ಮಾದಿಗಳು ತಮ್ಮ ಪರವಾಗಿ ಸ್ವಾಮಿಯ ಪ್ರಶ್ನೆಗಳಿಗೆ ಉತ್ತರಿಸಲು ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಭಿನ್ನವಿಸಿಕೊಂಡರು. ಆಗ ಬೃಹಸ್ಪತಿಗಳು ಕುಮಾರನಿಗೆ ನಮಸ್ಕರಿಸಿ
ಅಸುರರ ಸಾಧ್ಯಂತ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳಲು ಉಪಕ್ರಮಿಸಿದರು.